ಸಿಲಿಕಾನ್ ಸಿಟಿಯಲ್ಲಿ ಇವತ್ತಿಂದ ಲೋಹದ ಹಕ್ಕಿಗಳ ಹವಾ. ಗಗನಕ್ಕೆ ಚಿಕ್ಕಿದ್ದು ಹಾರಾಡುತ್ತಾ ತೇಲಾಡುತ್ತಾ ಮಾಡೋ ಕಸರತ್ತು ನೋಡೋದೇ ಮಜಾ. ಹೌದು, ಏರ್ ಇಂಡಿಯಾ 2017ಗೆ ಇವತ್ತಿನಿಂದ ಚಾಲನೆ ಸಿಕ್ಕಿದೆ. ನೋಡಲ್ಲಿ ಮೂಡುತ್ತಿಹುದು ಬಾನಂಗಳದಲ್ಲಿ ಚೆಲುವಿನ ಚಿತ್ತಾರ. ಲೋಹದ ಹಕ್ಕಿಯ ರೆಕ್ಕೆ ಮೇಲೆ ನೃತ್ಯದ ವಯ್ಯಾರ. ಇವತ್ತು ಬಾನಿಗೆಲ್ಲ ಹಬ್ಬದ ಸಡಗರ. ದಿನಗಳ ಕಾಲ ನಡೆಯುವ ಏರ್ ಇಂಡಿಯಾ 2017ಕ್ಕೆ ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಚಾಲನೆ ಸಿಕ್ಕಿದೆ. ರಕ್ಷಣಾ ಸಚಿವ ಮನೋಹರ್ ಪರಿಕರ್, ರಾಜ್ಯ ಕೈಗಾರಿಕಾ ಸಚಿವ ಆರ್.ವಿ. ದೇಶಪಾಂಡೆ ಸೇರಿದಂತೆ ಗಣ್ಯಾತಿ ಗಣ್ಯರು ಬಾನಂಗಳದ ಲೋಹದ ಹಕ್ಕಿಗಳ ಹಾರಾಟಕ್ಕೆ ಚಾಲನೆ ನೀಡಿದರು. ಕಳೆದ 2 ವರ್ಷಗಳಿಂದ ಲಘು ಯುದ್ಧ ವಿಮಾನಗಳ ತಯಾರಿ ನಡೆಸಲಾಗುತ್ತಿದೆ. 300 ಯುದ್ಧ ವಿಮಾನ, 700 ಹೆಲಿಕಾಪ್ಟರ್ಗಳು ರಕ್ಷಣಾ ಕ್ಷೇತ್ರಕ್ಕೆ ಅಗತ್ಯವಿದೆ. ಭಾರತೀಯ ಕಂಪನಿಗಳಿಗೆ ಇಲ್ಲಿ ಹೂಡಿಕೆ ತಯಾರಿಕೆಗೆ ಅವಕಾಶಗಳಿವೆ. ಹೆಲಿಕಾಪ್ಟರ್ ಇಂಜಿನ್ಗೆ ಸಿಕ್ಕಾಪಟ್ಟಿ ಬೇಡಿಕೆ ಇದೆ. ಚೀನಾ ಗಡಿಯಲ್ಲಿ ಕ್ಷಿಪಣಿಗಳ ನಿಯೋಜನೆ ವಿಚಾರ ಸೇರಿದಂತೆ ದೇಶದ ರಕ್ಷಣೆ ವಿಚಾರದಲ್ಲಿ ನಾವು ಹಿಂದಿಲ್ಲ. ಏರ್ ಶೋಗೆ ಚಾಲನೆ ಸಿಗ್ತಾ ಇದ್ದಂತೆ ಬಾನಂಗಳದಲ್ಲಿ ಯುದ್ಧ ವಿಮಾನಗಳು ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿದ್ವು. ಹಾಕ್ 132 ಯುದ್ಧ ವಿಮಾನ ಮೊದಲು ತನ್ನ ಸಾಮರ್ಥ್ಯ ತೋರಿಸಿತು. ಬಳಿಕ ಟೈಗರ್ ಮೌರ್ಯ, ತೇಜಸ್ ಮಾರ್ಕ್ II ಹಾಗೂ ರಷ್ಯಾದ ಸುಕೋಯ್ HAL ನಿರ್ಮಿತಿ ಸೂರ್ಯಕಿರಣ, ಸಾರಂಗ ಹೆಲಿಕಾಪ್ಟರ್ಗಳು ಹಾರಾಟ ನಡೆಸಿ ಪ್ರೇಕ್ಷಕರನ್ನ ಮೂಕ ವಿಸ್ಮಿತಗೊಳಿಸಿದ್ವು. ಲೋಹದ ಹಕ್ಕಿಗಳ ರೆಕ್ಕೆಗಳ ಮೇಲೆ ಬ್ರಿಟನ್ ಯುವತಿಯರು ಡ್ಯಾನ್ಸ್ ಹಾಗೂ ಕ್ಯಾಟ್ ವಾಕ್ ಮಾಡಿ ಕೌಶಲ್ಯ ಮೆರೆದ್ರು. ಹೆಚ್ಚು ದೇಶಗಳ 549 ಕಂಪನಿಯ ಪ್ರತಿನಿಧಿಗಳು ಏರ್ ಶೋನಲ್ಲಿ ಭಾಗಿಯಾಗಿದ್ರು. ಜೊತೆಗೆ 750 ದೇಶ ವಿದೇಶಿ ಕಂಪನಿಗಳು, ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಯುದ್ಧೋಪಕರಣ ತಂತ್ರಜ್ಞಾನಗಳು ಸೇರಿದಂತೆ ಹಲವು ವಸ್ತುಗಳನ್ನ ಪ್ರದರ್ಶನ ಕೂಡ ನಡೆಸಲಾಗಿದೆ. ಸ್ವದೇಶಿ ನಿರ್ಮಿತ ತೇಜಸ್ ಯುದ್ಧ ವಿಮಾನದ ಕಾಕ್ಪಿಟ್ ನೋಡಲು ಅವಕಾಶ ಕಲ್ಪಿಸಲಾಗಿದೆ. IAI ಇಸ್ರೇಲ್ ಏವಿಯೇಷನ್ ಇಂಡಸ್ಟ್ರೀಸ್ನಿಂದ ಭೂಸೇನೆ, ವಾಯುಸೇನೆ, ನೌಕಾಸೇನೆ, ರಡಾರ್, ಸಿಗ್ನಲಿಂಗ್ ಅಟ್ಯಾಕ್ಸ್ ಬಗ್ಗೆ ವಿಶೇಷ ಪ್ರದರ್ಶನ, ಮಾನವರಹಿತ ನೌಕೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಭಾರತದ ಬ್ರಹ್ಮೋಸ್ ಕ್ಷಿಪಣಿಯ ಮಾದರಿ, ಇಂಡಿಯನ್ ಮಲ್ಟಿ ರೋಲ್ ಹೆಲಿಕಾಪ್ಟರ್, ಭಾರತ ಮತ್ತು ಇಸ್ರೇಲ್ ಜಂಟಿ ಸಹಭಾಗಿತ್ವದಲ್ಲಿ ತಯಾರಾಗಿದ್ದ ಅಡ್ವಾನ್ಸ್ ಮಿಸೈಲ್, ಶಬ್ದ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳ ಆಧಾರದ ಮೇಲೆ ಕೆಲಸ ಮಾಡುವ ತಂತ್ರಜ್ಞಾನದ ಅಭಿವೃದ್ಧಿ ಸಹ ಪ್ರದರ್ಶನದಲ್ಲಿ ಇಡಲಾಗಿದೆ. ಇದು ಆಕ್ಚುಲಿ ನನ್ನ ಥರ್ಡ್ ಟೈಮ್ ಇದೆ. ಸೊ I was actually expecting all the aerobatics and everything, so I saw the first one. So I'm actually waiting for the other one. HAL ಸ್ಟಾಲಿಗೆ ಹೋಗಿದ್ದೆ, ಅಲ್ಲಿ MKU ನೋಡಿದೆ, ಮತ್ತೇನು ನೋಡಿಲ್ಲ. ಲಾಸ್ಟ್ 2 ಇಯರ್ಸ್ ಕಂಪೇರ್ ಮಾಡಿದ್ರೆ ಈ ವರ್ಷ ಹೇಗಿದೆ ನಿಮಗೆ? ಈಗ ಕಾಫಿ ಸ್ಲೋ ಇದೆ. ಮುಂದಿನ 4 ದಿನಗಳ ಕಾಲ ನಡೆಯಲಿರುವ ಏರ್ ಶೋನಲ್ಲಿ ನಾಳೆ ವ್ಯಾವಹಾರಿಕ ಪ್ರದರ್ಶನ ನಡೆಯಲಿದ್ದು, ಬಳಿಕ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತಗೊಳಿಸಲಾಗುತ್ತೆ. ಪ್ರಮೋದ್ ಜೊತೆ ಪವನ್, TV9 ಬೆಂಗಳೂರು.